ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಮಘಾ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಹುಬ್ಬ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನಾವು ಹೇಳುವಂಥ ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಾಗಿ ದಶಾಭುಕ್ತಿಗಳು ಬಹಳ ಮುಖ್ಯವಾಗಿರುತ್ತದೆ. ನೋಡಿ, ಗೃಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ರಾಶಿಯಲ್ಲಿ ಕೇತು, ಹಾಗೆ 2ನೇ ರಾಶಿಯಲ್ಲಿ ರವಿ. ಇದು ಬಹಳ ಒಳ್ಳೆಯದು. ರಾಶ್ಯಾಧಿಪತಿಯಾದಂತಹ ರವಿಯು 2ನೇ ರಾಶಿಯಲ್ಲಿದ್ದಾನೆ. ಹಾಗೆ 3ನೇ ರಾಶಿಯಲ್ಲಿ ಬುಧ ಮತ್ತು ಶುಕ್ರರು 3ನೇ ರಾಶಿಯಲ್ಲಿ, 7ನೇ ರಾಶಿಯಲ್ಲಿ ರಾಹು, 8ನೇ ರಾಶಿಯಲ್ಲಿ ಶನೀಶ್ಚರ. ಶನಿ 8ನೇ ರಾಶಿಯಲ್ಲಿದ್ದಾನೆ. ಇದು ಸ್ವಲ್ಪ ಒಂಚೂರು ಆ ಕಡೆ ಈ ಕಡೆ ಎಳಿತಾ ಇರಬಹುದು. ಶನೀಶ್ಚರನ ಸಂಬಂಧವಾದಂಥದ್ದು. ಅಷ್ಟಮ ಶನಿ ಸ್ವಲ್ಪ ದುಃಖಗಳನ್ನು ಕೂಡ ಕೊಡುತ್ತದೆ. ನವಮ, ದಶಮ, ಏಕಾದಶ ರಾಶಿಯಲ್ಲಿ ಇರಲ್ಲ. 12ನೇ ರಾಶಿಯಲ್ಲಿ ಕುಜ ಮತ್ತು ಗುರು, 2 ಗ್ರಹಗಳು ಕೂಡ 12ನೇ ರಾಶಿಯಲ್ಲಿದ್ದಾರೆ. ಹಾಗಾಗಿ ಗುರುಬಲ ಹೇಳುವಂಥ ಸ್ವಲ್ಪ ಕಡಿಮೆಯ ಒಂದು ವ್ಯವಸ್ಥೆಯಲ್ಲಿದೆ. ಆದರೂ ಕುಜನ ಜೊತೆಗೆ ಗುರುವು ಕೂಡ ಇದ್ದಾನೆ. ಹೀಗೆ ಒಂದು ಗೃಹಸ್ಥಿತಿ. ಇನ್ನು ಈ ತಿಂಗಳಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಶ್ರಾವಣ ಮಾಸದ ಒಂದು ಕೊನೆಯ ಹಂತ ಇದು. ಯಾಕಂದರೆ ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷದ ಕೊನೆಗಿದ ಆರಂಭವಾಗ್ತದೆ. 1ನೇ ತಾರೀಕಿಗೆ ಮಂಗಳ ಗೌರಿ ವ್ರತ, 4ನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ ಅಂತಿದೆ. ಹಾಗೆ 5ನೇ ತಾರೀಕಿಗೆ ಕೊನೆ ಶ್ರಾವಣ ಶನಿವಾರ ಇದೆ. 7ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 8ನೇ ತಾರೀಕಿಗೆ ಮಂಗಳ ಗೌರಿ ವ್ರತ, 11ನೇ ತಾರೀಕಿಗೆ ಬೆನಕನ ಅಮಾವಾಸ್ಯೆ. ಹಾಗೆ 12ನೇ ತಾರೀಕಿಂದ ನೋಡಿ ಭಾದ್ರಪದ ಮಾಸ ಆರಂಭ ಆಗುತ್ತೆ. ಭಾದ್ರಪದ ಮಾಸ ಅಂತಂದರೆ ಇದು ಬಹಳ ಉತ್ತಮವಾದಂಥ ಒಂದು ಮಾಸವೇ. ಅದರಲ್ಲೇನೂ ತೊಂದರೆ ಇಲ್ಲ. ಯಾಕಂದರೆ ಗಣೇಶನ ಹಬ್ಬ ಬರುತ್ತೆ, ಅದರ ಜೊತೆಗೆ ಅನಂತ ಪದ್ಮನಾಭನ ವ್ರತ ಮಾಡುವಂತಹದ್ದು, ಹೀಗೆಲ್ಲ ಇದೆ. ಒಟ್ಟಿನಲ್ಲಿ ಒಂದು ಹಂತಕ್ಕೆ ಒಳ್ಳೆಯ ರೀತಿಯಾದಂಥದ್ದೇ ಇದೆ. ಇನ್ನು ಸಾಮವೇದಿಗಳಿಗೆ ಉಪಕರ್ಮ 13ನೇ ತಾರೀಕು, 14ನೇ ತಾರೀಕು ಸ್ವರ್ಣಗೌರಿ ವ್ರತ ಮತ್ತು ವರಸಿದ್ಧಿ ವಿನಾಯಕ ವ್ರತ, 15ನೇ ತಾರೀಕಿಗೆ ಋಷಿ ಪಂಚಮಿ ಇದೆ, 17ನೇ ತಾರೀಕಿಗೆ ವಿಶ್ವಕರ್ಮ ಜಯಂತಿ, ಮತ್ತು ಪುನಃ 17ಕ್ಕೆ ಮತ್ತೆ ಸಂಕ್ರಾಂತಿ, ಕನ್ಯಾ ಸಂಕ್ರಾಂತಿಯೂ ಕೂಡ ಶುರುವಾಯಿತು. ಇನ್ನು ಮಹಾಪ್ರದೋಷ 24, ಹಾಗೆ 25ನೇ ತಾರೀಕಿಗೆ ಅನಂತ ಪದ್ಮನಾಭ ವ್ರತ, ಅನಂತನ ಹುಣ್ಣಿಮೆ 26ಕ್ಕಿದೆ. ಹಾಗೆ 27ನೇ ತಾರೀಕಿಂದ ಮತ್ತು ಪುನಃ ನಮ್ಮಲ್ಲಿ ಗೊತ್ತಲ್ಲ, ಭಾದ್ರಪದ ಮಾಸದ ಕೃಷ್ಣ ಪಕ್ಷಕ್ಕೆ ವಿಶೇಷವಾಗಿ ಪಿತೃಪಕ್ಷ ಅಂತೇಳಿ ಹೇಳ್ತಾರೆ. ಈ ಪಿತೃಪಕ್ಷವು ಕೂಡ ಆರಂಭವಾಗ್ತದೆ. ಪಿತೃಪಕ್ಷದಲ್ಲಿ ಅಂತಹ ಧಾರ್ಮಿಕವಾದಂತಹ ಕೆಲಸಗಳಿಗೆ ಅಷ್ಟೊಂದು ವಿಶೇಷವಾದಂಥದ್ದಲ್ಲ. ಹಾಗಿದ್ದಾಗೂ ಕೂಡ ಪೂಜೆ ಪುನಸ್ಕಾರಗಳು ಸಣ್ಣ ಪುಟ್ಟದ್ದು ಮಾಡಬಹುದು. ಪಿತೃಗಳ ಉದ್ದೇಶ ಇಟ್ಟುಕೊಂಡು ಮಾಡುವಂತಹದ್ದು. ಒಟ್ಟಿನಲ್ಲಿ ಈಗ ಈ ಸಮಯ ಬಹಳ ಚೆನ್ನಾಗಿದೆ ಎಂಬುದನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ ಒಂದು 14ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಗಣೇಶನ ಹಬ್ಬ, ಗಣೇಶನ ಪೂಜೆ ಮಾಡುವಂತಹ ದಿವಸ. ಹಾಗೆ 2ನೇದಾಗಿ 26ನೇ ತಾರೀಕಿಗೂ ಕೂಡ ಅನಂತನ ಹುಣ್ಣಿಮೆ ಇದೆ. ಚಂದ್ರನ ಸಂಪೂರ್ಣವಾದಂಥ ಒಂದು ಬಲ ಇದೆ. ಹಾಗಾಗಿ ಒಟ್ಟಿನಲ್ಲಿ 2 ದಿವಸ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ನೋಡೋಣ ಏನಪ್ಪ ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಎಂಬುದನ್ನು ಗಮನಿಸೋಣ. ಯಾಕಂದರೆ ನಿಮಗೆ ಒಂದು ಹಂತಕ್ಕೆ ಅಷ್ಟಮ ಶನಿ ನಡೀತಾ ಇದೆ. ಎಲ್ಲೋ ಒಂದು ಕಡೆಗೆ ಒತ್ತಡ, ಎಲ್ಲೋ ಒಂದು ಕಡೆಗೆ ಚಿಂತೆ, ಎಲ್ಲೋ ಒಂದು ಕಡೆಗೆ ಆಗಲ್ಲ ಹೇಳುವಂತಹ ಒಂದು ಪರಿಸ್ಥಿತಿ ಆಗ್ತಾ ಇದೆ. ಆದರೆ ನೋಡಿ, ರಾಶ್ಯಾಧಿಪತಿಯಾದಂತಹ ರವಿ 2ನೇ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ. ಇದು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ಒಂದೊಂದೇ ವಿಷಯವನ್ನು ನೋಡ್ತಾ ಹೋಗೋಣ. 1ನೇದಾಗಿ ಹಿರಿಯರ ಆಶೀರ್ವಾದ, ತಂದೆ ತಾಯಿಯವರ ಆಶೀರ್ವಾದ, ಗುರುಗಳ ಆಶೀರ್ವಾದ. ಯಾಕಂದರೆ ಇದು ಬಹಳ ದೈವಾನುಗ್ರಹ ಹೇತುಕಂ ಎಂಬುದಾಗಿ. ದೈವಾನುಗ್ರಹ ಹೇಳುವಂಥದ್ದು ಈ ತಿಂಗಳಲ್ಲಿ ಆಗ್ತದೆ. ಇಲ್ಲ ಒಂದು ಕಡೆಗೆ ದೇವಸ್ಥಾನಕ್ಕೆ ಹೋಗ್ತೀರಿ, ಅಥವಾ ಗುರುಗಳ ದರ್ಶನ ಮಾಡ್ತೀರಿ, ಅಥವಾ ಹಿರಿಯರ ಆಶೀರ್ವಾದ ಪಡಿತೀರಿ. ಇದರಿಂದ ನಿಮಗೆ ಮನಸ್ಸಿಗೆ ಒಂದು ಧೈರ್ಯ ಬರ್ತದೆ. ಇಲ್ಲ, ನನ್ನ ಕೈಲಿ ಕೆಲಸ ಆಗುತ್ತೆ, ನಾನು ಖಂಡಿತವಾಗೂ ಸಾಧನೆ ಮಾಡ್ತೇನೆ, ನನ್ನ ಕೈಲಿ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯೂ ಕೂಡ ಇದೆ ಹೇಳುವಂತಹ ಒಂದು ಮನಸ್ಥಿತಿ ಬರುತ್ತದೆ. ಹಾಗಾಗಿ ರಾಶಿಯಲ್ಲಿರುವಂಥ ಕೇತು ನಿಮಗೆ ಆತ್ಮಸ್ಥೈರ್ಯವನ್ನು ಜಾಸ್ತಿ ಆಗುವ ಹಾಗೆ ಮಾಡ್ತಾನೆ. ಹಿರಿಯರ ಆಶೀರ್ವಾದ ಈ ತಿಂಗಳಲ್ಲಿ ಸಿಗುವಂಥದ್ದು. ಸ್ವಲ್ಪ ಪ್ರಯಾಣ ಯೋಗವೇ. ಯಾಕಂದರೆ ಸಪ್ತಮದಲ್ಲೂ ಕೂಡ ರಾಹು ಇದ್ದಾನೆ. ಹಾಗಾಗಿ ಸ್ವಲ್ಪ ಪ್ರಯಾಣ, ಒಂದು ರಾಜ್ಯವನ್ನು, ದೇಶವನ್ನು, ಹೀಗೆ ಹೊರಗಡೆಗೆ ಎಲ್ಲೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಪಂಚಾಯತಿಯಿಂದ ಮತ್ತೊಂದು ಪಂಚಾಯತಿಗೆ ಯಾರು ಹೋಗುವಂಥ ಪ್ರಯತ್ನಗಳಾಗಬಹುದು. ಹಾಗಾಗಿ ಒಟ್ಟಿನಲ್ಲಿ ಒಂದು ಹಂತಕ್ಕೆ ವಾತಾವರಣಗಳು ಹೆಚ್ಚಿನದಾಗಿ ಪ್ರಯಾಣ ಯೋಗವನ್ನು ನಿಮಗೆ ಈ ತಿಂಗಳಲ್ಲಿ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ 2ನೇದಾಗಿ
ರವಿಯಿಂದ ಚಿಂತನೆ ಮಾಡುವಂಥದ್ದು ಧನಸ್ಥಾನದಲ್ಲಿ ಸ್ವಲ್ಪ ಬಲಿಷ್ಠವಾಗ್ತದೆ. ಆರ್ಥಿಕವಾದಂಥ ಎಲ್ಲೋ ಒಂದು ಕಡೆ ಲಾಭ ಆಗುವಂಥದ್ದು, ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ಬಿಸ್ನೆಸ್ ಆಗ್ತಾ ಇಲ್ಲ ಅಂತಂದರೆ ಈ ತಿಂಗಳಲ್ಲಿ ಯಾವುದೋ ಒಂದು ಇಮಿಡಿಯೇಟಾಗಿ ಆರ್ಡರ್ ಬರುವಂಥದ್ದು, ಇಮಿಡಿಯೇಟಾಗಿ ಎಲ್ಲೋ ಒಂದು ಕಡೆಗೆ ಲಾಭದಾಯಕವಾದಂಥ ಅವಕಾಶಗಳು ಸಿಗುವಂಥದ್ದು, ಇಮಿಡಿಯೇಟಾಗಿ ಮನಸ್ಸಿಗೆ ಇಲ್ಲಪ್ಪ ಈ ತಿಂಗಳ ನನಗೆ ಬ್ಯಾಂಕಿಗೆ ಲೋನಿಗೆ ಕಟ್ಟಲಿಕ್ಕಾಯಿತು, ಅಥವಾ ಸಣ್ಣ ಪುಟ್ಟ ಖರ್ಚಿಗೆ ವ್ಯವಸ್ಥೆ ಆಯಿತು ಹೇಳುವಂಥದ್ದು ಅನ್ನಿಸ್ತದೆ. ಹಾಗಾಗಿ ಹಣಕಾಸಿಗೆ ತಕ್ಕದಾದಂತಹ ಬದಲಾವಣೆಗಳನ್ನು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಗೌರ್ಮೆಂಟ್ ನೌಕರಿ ಇರುವಂಥವರಿಗೂ ಕೂಡ ಎಲ್ಲೋ ಒಂದು ಕಡೆ ಒಳ್ಳೆ ರೀತಿಯಾದಂಥ ನೀವು ಹೇಳಿದಾಗ ನಡೀತದೆ, ಅಥವಾ ಕಾನೂನಿನ ವ್ಯವಸ್ಥೆ ನಿಮಗೆ ಸಪೋರ್ಟ್ ಆಗಿರುವಂಥ ಸಾಧ್ಯತೆಗಳು. ಮತ್ತು ನೋಡಿ, ಅಷ್ಟಮ ಶನಿ ಆದದ್ರಿಂದ ಸ್ವಲ್ಪ ಕೋರ್ಟು ಕಚೇರಿಯಲ್ಲಿ ಏನೋ ಸಣ್ಣ ಪುಟ್ಟ ಕಿರಿಕಿರಿಗಳು ನಡೀತಾ ಇದೆ. ಹಾಗಾಗಿ ಅಂತಹ ಕೋರ್ಟು ಕಚೇರಿಯ ವ್ಯವಸ್ಥೆಗಳಿದ್ದರೆ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಧರ್ಮದ ಕಡೆಗೆ, ನ್ಯಾಯದ ಕಡೆಗೆ, ನಿಮ್ಮ ಕಡೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇಷ್ಟು ದಿವಸ ತಾಳ್ಮೆ ಇರುವಂಥದ್ದು ಈಗ ಬಹಳ ಒಳ್ಳೆಯದೇ. ಎಷ್ಟೋ ಸಲ ತಾಳಿದವನು ಬಾಳಿಯಾನು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಜೀವನದಲ್ಲಿ ತಾಳ್ಮೆ ಬಹಳ ಅಗತ್ಯವಾದಂಥದ್ದು. ಆ ತಾಳ್ಮೆ ಈ ತಿಂಗಳಲ್ಲಿ ಬಹಳ ಉತ್ತಮವಾದಂಥ ಫಲಗಳನ್ನು ಕೂಡ ನೀಡುತ್ತದೆ. ಹಾಗೆ ಶುಕ್ರರಿಂದ ಚಿಂತನೆ ಮಾಡುವಂಥದ್ದು ಸ್ವಲ್ಪ ಕಲೆ, ಸಾಹಿತ್ಯ, ಸಂಗೀತ ಇಂತಹ ವಿಷಯದಲ್ಲಿರುವಂಥ ವ್ಯಕ್ತಿಗಳಿಗೆ ಮತ್ತು ರಾಜಕೀಯ ಧುರೀಣರಿಗೆ ಬಹಳ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು. ಎಲ್ಲೋ ಒಂದು ಕಡೆ ಹೋಗ್ತೀರಿ, ಕೆಲಸ ಆಗುತ್ತೆ, ನಿಮ್ಮ ಜೊತೆಗೂ ಕರ್ಕೊಂಡು ಹೋಗ್ತೀರಿ, ಅವರಿಗೂ ಬಹಳ ಒಳ್ಳೆಯದಾಗುತ್ತೆ. ಕೆಲವೊಂದು ಸಲ ಮುಖದಶೆ ಅಂತ ಹೇಳ್ತೇವೆ. ಆ ಮುಖದಶೆ ಚೆನ್ನಾಗಿದ್ದರೆ ಮಿಕ್ಕಿರುವಂಥದ್ದೆಲ್ಲ ಆಗ್ತಾ ಇರ್ತದೆ. ಆ ಮುಖದಶೆಯೇ ಚೆನ್ನಾಗಿಲ್ಲ ಅಂತಾದರೆ ಯಾವ ಕೆಲಸವೂ ಕೂಡ ಆಗೋದಿಲ್ಲ. ಎಷ್ಟೋ ಸಲ ನಾವು ಜೀವನದಲ್ಲಿ ನೋಡ್ತಾ ಇರ್ತೇವೆ, ಒಬ್ಬರು ಹೋದರೆ ಕೆಲಸ ಆಗಲ್ಲ, ಇನ್ನೊಬ್ಬರು ಹೋದರೆ ಕೆಲಸ ಆಗುತ್ತೆ ಅಲ್ವಾ. ಅದಕ್ಕೆ ಹಾಗಾಗಿ ಆ ಶುಕ್ರ ಮತ್ತು ಬುಧನ ಸಂಯೋಗ ಏನಂತಂದರೆ ಲಕ್ಷ್ಮೀನಾರಾಯಣ ಸಂಬಂಧವಾದಂಥದ್ದು. ಎಲ್ಲೋ ಒಂದು ಕಡೆ ಕೆಲಸ ಆಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಮದುವೆ ಆಗಲಿಲ್ಲ, ಬಹಳ ಒದ್ದಾಟದಲ್ಲಿದ್ದೀರಿ, ಯಾವುದೋ ಒಬ್ಬರನ್ನು ಹೇಳ್ತಾರೆ ಅಥವಾ ಹೀಗೆ ಮಾಡಪ್ಪ ಅಂತೇಳಿ ಹೇಳ್ತಾರೆ, ಅದರಿಂದ ನಿಮಗೆ ಸಣ್ಣ ಪುಟ್ಟದಿಂದಲೇ ಪರಿಹಾರ ಸಿಗುತ್ತದೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಬಹಳ ಶುಭವಾದಂಥ ಅವಕಾಶಗಳು. ಮತ್ತು ಕಾನೂನಿನ ತೊಡಕುಗಳು ಏನಿದೆಯೋ ಈ ತಿಂಗಳಲ್ಲಿ ನಿಮಗೆ ನಿಮ್ಮ ಜ್ಞಾನದ ಮಟ್ಟದಲ್ಲಿ ಅಥವಾ ನಿಮಗೆ ಬಹಳ ಹಿತೈಷಿಗಳು ಬಹಳ ಒಳ್ಳೇದು ಮಾಡ್ತಾರೆ. ಆಪ್ತ ಸಲಹಾ ಕೇಂದ್ರ ಅಂತೇಳಿ ಹೇಳ್ತೇವಲ್ವ, ಅದರಿಂದ ಬಹಳ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಎಲ್ಲೋ ಒಂದು ಕಡೆ ನಾನು ಕೆಲಸ ಕಾರ್ಯಗಳನ್ನು ಮಾಡ್ತೇನೆ, ಗೆಲ್ತೇನೆ ಅಂತೇಳಿ ಬರುತ್ತೆ. ಜೀವನದಲ್ಲಿ ನಮಗೆ ನಾವು ಗೆಲ್ತೇನೆ ಹೇಳುವಂಥದ್ದು ಇರಬೇಕು. ಒಂದು, ಭಗವಂತನ ಮೇಲೆ ದೃಢವಾದಂಥ ವಿಶ್ವಾಸ ಇರಬೇಕು. ಎರಡನೇದಾಗಿ ನಮ್ಮ ಮೇಲೆ ನಾವು ಮಾಡುವಂಥ ಕೆಲಸದ ಮೇಲೆ ಅಪಾರವಾದಂತಹ ಪ್ರೀತಿ, ವಿಶ್ವಾಸ, ನಂಬಿಕೆ ಇರಬೇಕು. ಹಾಗಿದ್ದಾಗ ಮಾತ್ರ ಕೆಲಸ ಆಗ್ತದೆ, ಇಲ್ಲಂತಾದರೆ ಕೆಲಸ ಆಗೋದಿಲ್ಲ. ಹಾಗಾಗಿ ಮತ್ತು ಬುಧ ಶುಕ್ರರ ಸಂಯೋಗದಿಂದ ಸ್ವಲ್ಪ ಕಲೆ, ಸಾಹಿತ್ಯ, ಸಂಗೀತ, ಎಲ್ಲೋ ಒಂದು ಕಡೆ ಸನ್ಮಾನ ಆಗುವಂಥದ್ದು, ಎಲ್ಲೋ ಒಂದು ಕಡೆ ಜನರ ಜೊತೆಗೆ ಹೋಗಿ ಬರೆಯುವಂಥದ್ದು, ಎಲ್ಲೋ ಧಾರ್ಮಿಕವಾದಂಥ ಕೆಲಸ ಕಾರ್ಯಗಳು ನಡೀತಾ ಇದೆ, ಅಲ್ಲಿ ಹೋಗ್ತೀರಿ ನೀವು, ನಿಮ್ಮ ಕೈಲಾದಂಥ ಸಹಾಯವನ್ನು. ಯಾಕಂದರೆ ಎಷ್ಟೋ ಸಲ ಅಳಿಲು ಸೇವೆ ಅಂತೇಳಿ ಹೇಳ್ತಾರೆ, ಅಳಿಲು ಸೇವೆನೇ ನಾವು ಮಾಡಬೇಕು. ಹೀಗೆ ಕೂತ್ರೆ ಕೆಲಸ ಆಗೋದಿಲ್ಲ. ಇನ್ನು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಪ್ರಯತ್ನ ಮಾಡಿ, ಅದರಿಂದ ಬಹಳ ಶುಭವಾಗುತ್ತದೆ. ಇನ್ನು ಸಪ್ತಮ ರಾಶಿಯ ರಾಹು ಇದ್ದಾನೆ, ಸ್ವಲ್ಪ ಪ್ರಯಾಣ ಯೋಗ ಸ್ವಲ್ಪ ಜಾಸ್ತಿ ಆಗಬಹುದು. ಮತ್ತು ಯಾರೋ ಒಬ್ಬರು ಅನಿರೀಕ್ಷಿತವಾದಂಥ ವ್ಯಕ್ತಿಗಳ ಪರಿಚಯ, ಅನಿರೀಕ್ಷಿತವಾಗಿ ಯಾವುದೋ ಒಂದು ವ್ಯವಹಾರ ಆಗ್ತದೆ ನೋಡಿ, ಇದು ಬಹಳ ಮುಖ್ಯವಾಗಿ. ಯಾಕಂದರೆ ಕಂಪ್ನಿ ಯಾವುದೋ ಒಂದು ವಿಶೇಷವಾಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಿ, ಲಾಸಲ್ಲಿರುತ್ತೆ, ನಿಂತು ಹೋಗಿರುತ್ತೆ. ಯಾರೋ ಒಬ್ಬರ ಹತ್ರ ನೀವು ಹೇಳ್ತೀರಿ, ಹೀಗೆ ಕಷ್ಟ ಹೇಳುವಂಥದ್ದು ಹೇಗೆ ಅಂತ ಇನ್ನೊಬ್ಬರ ಹತ್ರ ಹೇಳಿದಾಗ ಏನೋ ಪರಿಹಾರ ಆಗ್ತದೆ ಅಂತೇಳಿ ನಾವು ಹೇಳ್ತೇವೆ. ಆದರೆ ಆ ವ್ಯಕ್ತಿಯು ಸ್ಪಂದನೆ ಮಾಡಿ ಕಷ್ಟವನ್ನು ಕಡಿಮೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲ ರೀ, ಈ ಥರ ಇದೆ, ಈ ಥರ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗಬಹುದು ಹೇಳೋದನ್ನು ಕೂಡ ಹೇಳಬಹುದು ಅಲ್ವಾ. ಹಾಗಾಗಿ ಅಂತಹ ಅನಿರೀಕ್ಷಿತವಾದಂಥ ವ್ಯಕ್ತಿಗಳಿಂದ ಈ ತಿಂಗಳಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಒಂದು 5-6 ವಿಷಯದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ನೋಡಿ. ಒಂದನೇದಾಗಿ ವಾಹನದಲ್ಲಿ ಅಥವಾ ವಾಹನದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ, ಶೋರೂಮ್ ನಡೆಸ್ತಾ ಇದ್ದರೆ ಅಂತಹ ವ್ಯಕ್ತಿಗಳು ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಎರಡನೇದಾಗಿ ಕಾನೂನು ವಿಷಯದಲ್ಲಿ ನಿಮಗೆ ಸಪೋರ್ಟ್ ಸಿಗ್ತಾ ಇರ್ತದೆ, ಅದನ್ನು ಕೆಲವೊಂದು ಸಲ ಏನಂತಂದ್ರೆ ಮುಂದೆ ಎಳ್ಕೊಂಡು ಹೋಗ್ತಾ ಇರುವಂಥ ಪ್ರಯತ್ನ ಮಾಡ. ಇತಿಶ್ರೀ ಇದೇನೋ ಒಂದು ಹೊರಗಡೆ ಬರಬೇಕು ಹೇಳುವಂಥ ಪ್ರಯತ್ನ ಮಾಡಬೇಕು. ಉದಾಹರಣೆಗೆ ಗಾಡಿ ಒಂದು ಸ್ವಲ್ಪ ಟಚ್ ಆಗಿರುತ್ತೆ ಡ್ರೈವಿಂಗ್ ಮಾಡುವಾಗ, ಅದರಿಂದ ನಾವು ಕೆಲವೊಂದಷ್ಟು ವಿಷಯವನ್ನು ಆ ಕ್ಷಣಕ್ಕೆ ಬಿಟ್ಟುಬಿಡಬೇಕು. ಅದನ್ನೇ ಗಲಾಟೆ ಮಾಡ್ತಾ ಪೊಲೀಸ್ ಸ್ಟೇಷನು, ಕೋರ್ಟು, ಕಚೇರಿ, ಕೇಸು ನಡೆಸ್ತಾ ಇದ್ದರೆ ಎಷ್ಟು ವರ್ಷ ಬೇಕಾಗುತ್ತೆ, ನೆಮ್ಮದಿಯೂ ಹೋಗುತ್ತೆ, ಸಮಯವೂ ಹೋಗುತ್ತೆ, ಹಣಕಾಸನಕ ಹೋಗೋದಾಯಿತು. ಹಾಗಾಗಿ ಕೆಲವೊಂದಷ್ಟು ವಿಷಯಗಳನ್ನು ಆ ಕ್ಷಣಕ್ಕೆ ನಾವು ಬಿಡುವಂಥ ಪ್ರಯತ್ನವನ್ನು ಮಾಡಬೇಕು. ತುಂಬ ಲಾಂಗಾಗಿ ಎಳ್ಕೊಂಡು ಹೋಗ್ತಾ ಇದ್ದರೆ ಸ್ವಲ್ಪ ಕಷ್ಟವಾಗುತ್ತದೆ. ಹಾಗೆ ಮೂರನೇದಾಗಿ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ಎಲ್ಲ ಚೆನ್ನಾಗಿದ್ದಾಗ ಅನ್ನಿಸ್ತದೆ, ಯಾಕೋ ಹೊಟ್ಟೆ ನೋವು, ಸ್ವಲ್ಪ ಎದೆನೋವು, ಸ್ವಲ್ಪ ತಲೆನೋವು ಹೀಗೆ ಆಗ್ತದೆ. ಹಾಗಾಗಿ ನಿಮ್ಮ ಆರೋಗ್ಯದ ವ್ಯವಸ್ಥೆಯಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಐದನೇದಾಗಿ ತುಂಬ ಕಮಿಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅಲ್ಲಿ ಕೊಡಬೇಕು, ಇಲ್ಲಿ ಕೊಡಬೇಕು, ಅವ್ರಿಗೆ ಮಾಡಬೇಕು, ಇವ್ರಿಗೆ ಮಾಡಬೇಕು, ಇವೆಲ್ಲ ಸ್ವಲ್ಪ ಕಷ್ಟ. ಯಾಕಂದರೆ ಜೀವನದಲ್ಲಿ ಕೆಲವೊಂದು ಸಲ ಒತ್ತಡ ಆದಾಗ ಯಾವುದೇ ಕೆಲಸ ಮಾಡಲಿಕ್ಕಾಗೋದಿಲ್ಲ.
ಸಮಾಧಾನವಾಗಿರಬೇಕು, ನೆಮ್ಮದಿಯಿಂದ ಇರಬೇಕು. ನೆಮ್ಮದಿಯಿಂದ ಇದ್ದರೆ ಎಲ್ಲ ಕೆಲಸಗಳು ಕೂಡ ನೀವು ಮುಟ್ಟದ ಹಾಗೆ ಅದು ಬೆಳ್ಕೊಂಡು ಹೋಗುತ್ತೆ, ಮುಟ್ಟದ ಹಾಗೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಹಾಗಾಗಿ ನೀವು ಎಷ್ಟೇ ಏನೇ ಇದ್ದರೂ ಕೂಡ ನಿಮ್ಮ ಸಮಾಧಾನ, ನಿಮ್ಮ ವ್ಯವಸ್ಥೆ, ನಿಮ್ಮ ಮನಸ್ಸಿಗೆ ಎಷ್ಟು ಬೇಕೋ ಅಷ್ಟು ಸಮಾಧಾನವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಹಾಗೆ ಆರನೇದಾಗಿ ಬಹಳ ಮುಖ್ಯವಾಗಿ ಗೃಹಿಣಿಯರು ಮನೆಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಸಣ್ಣ ಪುಟ್ಟ ನೀರಿಂದನೋ ಅಥವಾ ಬೆಂಕಿಯಿಂದನೋ ಸ್ವಲ್ಪ ಕಿರಿಕಿರಿ ಬರುವ ಸಾಧ್ಯತೆಗಳಿದೆ. ಅದನ್ನೆಲ್ಲ ಚೆನ್ನಾಗಿರುತ್ತೆ, ಯಾವುದೋ ಟಿ ವಿ ನೋಡ್ತಾನೋ ಅಥವಾ ಯಾರೋ ಬಂದರೂ ಮಾತಾಡ್ತಾ ಇರ್ತೀರಿ ನೀವು, ಹಾಗೆ ಸ್ಟೋವಲ್ಲಿರುವಂಥ ಹಾಲು ಸೀದು ಹೋಗಿರ್ತದೆ. ಹಾಗಾಗಿ ಎಷ್ಟೇ ಏನೇ ಸಾಧ್ಯ ಅಂತಂದರೂ ಅವಾಗ ಕೆಲಸವನ್ನು ಅವಾಗ ಸಮಯಕ್ಕೆ ಮಾಡಿಬಿಡಬೇಕು. ಅದು ಬಹಳ ಮುಖ್ಯವಾದಂಥದ್ದು. ನಾಳೆ ಮಾಡ್ತೇನೆ, ಕೊನೆಗೆ ಮಾಡ್ತೇನೆ ಹೇಳುವಂಥದ್ದು ಬೇಡ. ಎಲ್ಲೋ ಹೊರಗಡೆ ಹೊರಡ್ತೇನೆ ಅಂತಂದು ಎಲ್ಲ ಭದ್ರವಾಗಿ ನೋಡಿ ಹೇಳಿ ಕೇಳಿ ಮಾಡೇ ಹೋಗಬೇಕು. ಕೊನೆಗೆ ಹೋಗ್ತಾ ಇದ್ದಾಗ ಗಾಡಿಯಲ್ಲಿ ಕೀ ಹಾಕಿದೇನೋ ಇಲ್ಲೋ, ಮನೇಲಿಂದ ತೊಂದರೆ ಆಯಿತೋ ಏನೋ, ಗ್ಯಾಸ್ ಆಫ್ ಮಾಡಿದೇನೋ, ಹೀಗೆ ಏನೇನೋ ಚಿಂತೆಗಳು ಬರ್ತಾ ಹೋಗುತ್ತೆ. ಮನುಷ್ಯನ ಜೀವನವೇ ಹಾಗೆ. ಹಾಗಾಗಿ ನಾವೇನೇ ಮಾಡಿದ್ರು ಆವಾಗ ಕ್ಷಣಕ್ಕೆ ಅದನ್ನು ಮುಗಿಸ್ತಾ ಹೋಗಬೇಕು. ಅದು ಎಳಿತಾ ಹೋದರೆ ಉತ್ತರವಾದಂತಹದ್ದು ಸಿಗುವುದಿಲ್ಲ ಮನುಷ್ಯನಿಗೆ. ಇದಿಷ್ಟು ವಿಷಯದಲ್ಲೂ ಜಾಗೃತಿ ವಹಿಸ್ಕೊಳ್ಳಿ. ಇನ್ನೊಂದು 5-6 ವಿಷಯದಲ್ಲಿ ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಸಿಗಬಹುದು ನೋಡಿ. ಒಂದನೇದಾಗಿ ಸ್ವಲ್ಪ ಆಸ್ತಿಪಾಸ್ತಿಗಳು ಹಿರಿಯರ ಅನುಗ್ರಹದಿಂದ ಸಿಗುವಂಥದ್ದು ಆಗಬಹುದು. ಮತ್ತು ಭೂಮಿ ವ್ಯವಹಾರ ಮಾಡೋರಿಗೆ 12ನೇ ರಾಶಿ ಕುಜ ಇದ್ದಾನೆ, ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಅವಕಾಶಗಳು ಸಿಗಬಹುದು. ರಾಜಕೀಯ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಸಮಾಧಾನ, ಅಥವಾ ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಶಬಾಸ್, ಅಥವಾ ನೀವು ಮಾಡಪ್ಪ ಮುಂದುವರಿ ಹೇಳುವಂಥದ್ದು ಆಗಬಹುದು. ಹಾಗೆ 4ನೇದಾಗಿ ನಿಮ್ಮ ಬಗ್ಗೆ ಆತ್ಮಕಾರಕನಾದಂಥ ರವಿ ನಿಮ್ಮನ್ನು ಜಾಗ್ರತೆ ಮಾಡುವಂಥದ್ದು, ನಿಮಗೆ ಚೆನ್ನಾಗಾಗುವಂಥದ್ದು, ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಂತಹ ಶಕ್ತಿಯನ್ನು ರವಿ ಕೊಡ್ತಾನೆ. ಮತ್ತು ಎಲ್ಲೋ ಒಂದು ಕಡೆ ಹಣಕಾಸಿನ ಮೂಲಗಳು ಈ ತಿಂಗಳಲ್ಲಿ ಬರಬಹುದು. ಇನ್ಕಮ್ ಸೋರ್ಸುಗಳು, ಬೇರೆ ಬೇರೆ ರೀತಿಯಾದಂಥ ಇನ್ಕಮ್ ಸೋರ್ಸುಗಳು, ಯೋಚನೆಗಳು ಎಲ್ಲ ಚೆನ್ನಾಗಿದೆ. ಯಾವುದೋ ಒಂದು ಕೃಷಿ ಜಮೀನನ್ನು ಖರೀದಿ ಮಾಡೋಣ ಅಥವಾ ಕೃಷಿ ವ್ಯವಸ್ಥೆಗೆ ಹೋಗೋಣ, ಹೀಗೆಲ್ಲ ನಿಮ್ಮ ಮನಸ್ಸಿಗೂ ಅನಿಸಬಹುದು. ಯಾಕಂದರೆ ಒಂದೇ ವೃತ್ತಿ ಹೇಳುವಂಥದ್ದು ನಂಬಿಕೊಂಡಿರಬಾರ್ದು. 10 ವೃತ್ತಿ, 10 ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇರಬೇಕು. ಹಾಗಾಗಿ ಒಂದು ಕಷ್ಟ ಅಂತ ಅನಿಸಿದ್ರು ಕೂಡ ಇನ್ನೊಂದು ನಮಗೆ ಕೆಲಸ ಕೈ ಹಿಡಿಯುವಂಥ ಸಾಧ್ಯತೆಗಳಿದೆ. ಇಷ್ಟು ನಿಮಗೆ ಈ ತಿಂಗಳಲ್ಲಿ ಪ್ರಯತ್ನವನ್ನು ಮಾಡಿಕೊಂಡ್ರೆ ಹೆಚ್ಚಿನದಾದಂಥ ಅಭಿವೃದ್ಧಿ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಗಮನಿಸೋಣ. ಬಹಳ ಮುಖ್ಯವಾಗಿ ಮಘಾ ನಕ್ಷತ್ರದವರು ನೋಡಿ, ಕೃಷ್ಣಾಷ್ಟಮಿ ಇದೆ 4ನೇ ತಾರೀಕಿಗೆ. ಈ ಒಂದು ಸುಸಂದರ್ಭದಲ್ಲಿ ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಓದುವಂತಹ ಒಂದು ಪ್ರಯತ್ನ ಮಾಡಿ. ಯಾವುದು ನಿಮಗೆ ಅನಿಸುತ್ತೋ ಒಂದು ಅಧ್ಯಾಯವನ್ನು ಓದಿ. ಅದರಿಂದ ಬಹಳ ಜ್ಞಾನ ಉತ್ಪತ್ತಿಯಾಗುತ್ತೆ, ತಿಳುವಳಿಕೆಯೂ ಚೆನ್ನಾಗಿ ಬರುತ್ತೆ. ಈ ನಿಮಿತ್ತವಾಗಿ ಭಗವದ್ಗೀತೆಯ ಅಧ್ಯಯನ ಆದಾಗೂ ಕೂಡ ಆಗ್ತದೆ. ಹಾಗೆ ಹುಬ್ಬಾ ನಕ್ಷತ್ರದವರು 11ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ಶುಭವಾದಂಥ ದಿವಸ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಈಶ್ವರನ ಪ್ರಾರ್ಥನೆ ಮಾಡಿ. ಯಾಕಂದರೆ ಹುಬ್ಬ ಪುಬ್ಬ ಎಲ್ಲ ಕರೀತಾರೆ. ಈ ನಕ್ಷತ್ರಕ್ಕೆ ಏನಾಗ್ತಾ ಇದೆ ಅಂತಂದರೆ, ಈ ನಕ್ಷತ್ರದವರಿಗೆ ಅಷ್ಟಮ ಶನಿ ಇರೋದ್ರಿಂದ ಮನಸ್ಸಿಗೆಲ್ಲೋ ಒಂದು ಜಂಜಾಟ, ಮನಸ್ಸಿಗೆಲ್ಲೋ ಚಿಂತೆ, ಯಾಕೋ ಯಾವ ಕೆಲಸಗಳು ಆಗ್ತಾ ಇಲ್ಲ, ಎಲ್ಲ ಚೆನ್ನಾಗಿದ್ದಂಗೆ ಅನಿಸ್ತದೆ, ಅದರೆಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಸಿಗ್ತಾ ಇಲ್ಲ. ಹೀಗೆ ಇಂತಹ ಒಂದು ತೊಳಲಾಟದ ಒಂದು ಪರಿಸ್ಥಿತಿಯಲ್ಲಿದ್ದೀರಿ. ಹಾಗಾಗಿ ನೀವು ಶಿವನ ದೇವಸ್ಥಾನಕ್ಕೆ ಹೋಗೋದು, ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು, ಶಿವನ ಪ್ರಾರ್ಥನೆ ಮಾಡುವಂಥದ್ದು, ರುದ್ರಾಭಿಷೇಕ ಮಾಡಿಸುವಂಥದ್ದು, ಹೀಗೆ ನಿಮಗೆ ಯಾವ ಅವಕಾಶಗಳಾಗುತ್ತೋ ಅಂತಹ ಪರಿಹಾರಗಳನ್ನು ಕೂಡ ಮಾಡ್ತಾ ಬನ್ನಿ. ಇನ್ನು ಉತ್ತರ ನಕ್ಷತ್ರ 14ನೇ ತಾರೀಕಿಗೆ ಗಣೇಶನ ಹಬ್ಬ ಇದೆ. ಮರೆಯಿಂದ ಗಣೇಶನನ್ನೇ ಪ್ರಾರ್ಥನೆ ಮಾಡಿ. ಗಕಾರ ಗಣಪತಿ ಸಹಸ್ರನಾಮ ಅಂತಿದೆ. ಇಂತಹ ಗಣಪತಿ ಸಹಸ್ರನಾಮವನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಓದಿ. 1 ಸಲ ಅಥವಾ 2 ಸಲ ಓದಿ. ಬೆಳಗ್ಗೆ 1 ಸಲ, ಸಂಜೆ 1 ಸಲ ಹೀಗೆ ಓದಿದ್ರೂ ಪರವಾಗಿಲ್ಲ. ಗಕಾರ ಗಣಪತಿ ಸಹಸ್ರನಾಮವನ್ನು ಓದಿ. ಆ ಮಹಾಗಣಪತಿ ಅನುಗ್ರಹದಿಂದ ಮಂಗಲವಾಗ್ತದೆ. ಎಲ್ಲ ರೀತಿಯಾದಂಥ ಶಕ್ತಿ ಸಾಮರ್ಥ್ಯಗಳನ್ನು ಭಗವಂತನು ಅನುಗ್ರಹಿಸಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.